ಬಳ್ಳಾರಿಯಲ್ಲಿ ಗಲಭೆ ಹಾಗೆಯೇ ಶೂಟೌಟ್ ಪ್ರಕರಣ ಸಂಬಂಧ ಬಿಜೆಪಿಯ 33 ಜನರಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಒಟ್ಟು 33 ಜನರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಲಾಗಿದೆ. ಬಳ್ಳಾರಿ ಗಲಭೆ ಶೂಟೌಟ್ ಪ್ರಕರಣದಲ್ಲಿ ದಿನಕ್ಕೊಂದು ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ. ಆರೋಪ ಪ್ರತ್ಯಾರೋಪಗಳು ಕೂಡ ತಾರಕಕ್ಕೇರಿದೆ. ಈ ಮಧ್ಯೆ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರೆಸಿದ್ದಾರೆ. ಈಗ ಅಲ್ಲಿನ ಲೋಕಲ್ ಪೊಲೀಸರೇ ತನಿಖೆಯನ್ನು ಮುಂದುವರಿಸಬೇಕಾ ಅಥವಾ ಈ ಪ್ರಕರಣವನ್ನು ಸಿಐಡಿಗೆ ವಹಿಸಬೇಕಾ ಅಂತೇಳಿ ಇವತ್ತಿನ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಡಿಸೈಡ್ ಆಗುತ್ತೆ. ಈ ಮಧ್ಯದಲ್ಲಿ ಪೊಲೀಸರು ಒಟ್ಟು 33 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಗಲಭೆ ಸಂಬಂಧ ವಿವರಣೆ ಕೊಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಮಾಜಿ ಶಾಸಕ ಸುರೇಶ್ ಬಾಬು, ರೆಡ್ಡಿ ಆಪ್ತ ಅಲಿ ಖಾನ್ ಸೇರಿದ್ದಾರೆ. ಒಟ್ಟು 33 ಬಿಜೆಪಿ ಲೀಡರ್ಸ್ಗೆ ನೋಟಿಸ್ ಇಶ್ಯೂ ಆಗಿದೆ. ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳಿದ್ದಾರೆ. ಬಳ್ಳಾರಿಯ ಮುಂಚೂಣಿ ಬಿಜೆಪಿ ಕಾರ್ಯಕರ್ತರಿಗೂ ನೋಟಿಸ್ ಅನ್ನ ನೀಡಲಾಗಿದೆ. ಗಲಭೆಯಲ್ಲಿ ಭಾಗಿಯಾಗದ ಕೆಲವರಿಗೂ ನೋಟಿಸ್ ಅನ್ನ ನೀಡಿದ್ದಾರೆ. ಪೊಲೀಸರ ಬಗ್ಗೆ ಗಾಲಿ ಜನಾರ್ದನ್ ರೆಡ್ಡಿ ಒಂದಿಷ್ಟು ಆರೋಪಗಳನ್ನು ಮಾಡಿದ್ರು. ಈಗ ವಿವರಣೆ ಕೊಡಿ, ನೀವು ಬನ್ನಿ ಅಂತ ಹೇಳಿ ಕರೆದಿದ್ದಾರೆ 33 ಜನರಿಗೆ. ಈ ನೋಟಿಸ್ ವಿಷಯವಾಗಿ ಯಾವ ತರ ರಾಜಕಾರಣ ಬಳ್ಳಾರಿಯಲ್ಲಿ ನಡೆಯುತ್ತೆ ಅಂತಾನೂ ಈಗ ಕುತೂಹಲ ಇದೆ. ಈಗ ಒಂದ್ ಕಡೆ ಬಿಜೆಪಿ ಅವರು ಆರೋಪ ಮಾಡ್ತಿರೋದು ಇದೆಲ್ಲದಕ್ಕೂ ಕಾರಣ ಶಾಸಕ ಭರತ್ ರೆಡ್ಡಿ. ಹಂಗಾಗಿ ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡಬೇಕು, ಇಲ್ಲ ಅಂತಂದ್ರೆ ನಾವು ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು, ಎಚ್ಚರಿಕೆ ಕೊಡ್ತಾ ಇದ್ರು. ಇನ್ನು ಮಹತ್ವದ ಬೆಳವಣಿಗೆ ಮತ್ತೊಂದು ಬಳ್ಳಾರಿಯಲ್ಲಿ ನಡೆದಿರೋದು. ಬಳ್ಳಾರಿ ಜಿಲ್ಲೆಗೆ ನೂತನ ಎಸ್ಪಿ ಸುಮನ್ ಪನ್ನೇಕರ್ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ನೂತನ ಎಸ್ಪಿಗೆ ಪೊಲೀಸರಿಂದ ಗೌರವ ವಂದನೆಯನ್ನ ನೀಡಲಾಗಿದೆ. ಅಧಿಕಾರ ಸ್ವೀಕರಿಸಿದ ಬಳಿಕ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ದಾರೆ ಎಸ್ಪಿ. ಒಂದ್ ಕಡೆ ಹಿಂದಿನ ಎಸ್ಪಿ ಅಧಿಕಾರ ವಹಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ಸಸ್ಪೆಂಡ್ ಆಗೋದ್ರು. ಅದರಿಂದ ಮನನೊಂದು ಅವರು ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟಿದ್ದಾರೆ ಅಂತೆಲ್ಲ ಆರೋಪಗಳ ಮಧ್ಯದಲ್ಲಿ ಈಗ ಈ ಪ್ರಕರಣ ರಾಜಕೀಯ ತಿರುವನ್ನು ಪಡ್ಕೊಂಡಿರೋದ್ರಿಂದ ಒಂದ್ ಕಡೆ ಪೊಲೀಸರು ತಮ್ಮ ಪಾಡಿಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನೂತನ ಎಸ್ಪಿ ಆಗಿ ಬಳ್ಳಾರಿ ಜಿಲ್ಲೆಗೆ ಈಗ ಸುಮನ್ ಪನ್ನೇಕರ್ ಅವರು ಬಂದಿದ್ದಾರೆ. ಸುಮನ್ ಡಿ ಪನ್ನೇಕರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅದಾದ್ಮೇಲೆ ಅಧಿಕಾರಿಗಳೊಂದಿಗೆ ಅಂದ್ರೆ ಪೊಲೀಸ್ ಸಿಬ್ಬಂದಿ ಜೊತೆಗೆ ಒಂದು ಸಭೆಯನ್ನು ಮಾಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸಭೆ, ಸದ್ಯಕ್ಕೆ ತನಿಖೆ ಯಾವ ಹಂತದಲ್ಲಿದೆ, ಮುಂದೆ ಏನು ಮಾಡಬೇಕು, ಈ ನಿಟ್ಟಿನಲ್ಲಿ ಸಭೆಯನ್ನ ಮಾಡಿದ್ದಾರೆ. ನೂತನ ಎಸ್ಪಿಗೆ ಗೌರವ ವಂದನೆಯನ್ನ ಸಿಬ್ಬಂದಿ ಕೊಟ್ಟಿದ್ದಾರೆ. ಆಫೀಸರ್ಸ್ ಒಂದು ಬ್ರೀಫಿಂಗ್ ಬಗ್ಗೆ ಒಂದು ಬ್ರೀಫ್ ನಾನು ತಿಳ್ಕೊಳ್ಬೇಕು, ಆಮೇಲೆ ನೀವು ಒಂದು ಮಿಸ್ಟೇಕ್ ಆಗಿದೆ. ನೂತನ ಎಸ್ಪಿಗೆ ಗೌರವ ವಂದನೆಯನ್ನ ನೀಡಲಾಗಿದೆ. ಅಧಿಕಾರ ಸ್ವೀಕರಿಸಿದ ತಕ್ಷಣ ಪೊಲೀಸ್ ಅಧಿಕಾರಿಗಳೊಂದಿಗೆ ನೂತನ ಎಸ್ಪಿ ಸಭೆಯನ್ನು ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೇನೆಲ್ಲ ಬೆಳವಣಿಗೆ ನಡೀತಾ ಇದೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. ದಿನಕ್ಕೊಂದು ವಿಡಿಯೋ ಆರೋಪ ಪ್ರತ್ಯಾರೋಪದ ಮಧ್ಯದಲ್ಲಿ ಇವತ್ತು ಪ್ರಮುಖ ನಾಯಕರಿಗೆ 33 ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಯಾವಾಗ ಬರಬೇಕು, ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದಕ್ಕೆ ಬಿಜೆಪಿ ನಾಯಕರ ಉತ್ತರ ಏನು ಅಥವಾ ಪ್ರತಿಕ್ರಿಯೆ ಏನು ನೋಟಿಸ್ ವಿಷಯವಾಗಿ? ಮತ್ತೊಂದು ಕಡೆ ನೂತನ ಎಸ್ಪಿ ಬಂದಿದ್ದಾರೆ. ಸೊ ಮೀಟಿಂಗ್ ನಡೆಸ್ತಾ ಇದ್ದಾರಾ ಇನ್ನು? ಶರ್ಮಿತಾ, ಬಳ್ಳಾರಿಯ ಬ್ಯಾನರ್ ಗಲಾಟೆ ವಿಚಾರ ದಿನಕ್ಕೊಂದು ತಿರುವು ಪಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈಗಾಗಲೇ ಇಡೀ ಪ್ರಕರಣದಲ್ಲಿ ಪೊಲೀಸ್ ವೈಫಲ್ಯ ಎದ್ದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ ಪಿಯನ್ನು ಕೂಡ ಅಮಾನತು ಮಾಡಿರ್ತಕ್ಕಂಥದ್ದು, ಅದ್ರ ಜೊತೆಗೆ IGPಯನ್ನು ಕೂಡ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ IGP ಆಗಿ ಡಾಕ್ಟರ್ ಹರ್ಷ ಅವರು ಕೂಡ ಬಳ್ಳಾರಿ ವಲಯ IGP ಆಗಿ ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಇವತ್ತು ಬಳ್ಳಾರಿಯ ನೂತನ SP ಆಗಿ ಸುಮನ್ ಪನ್ನೇಕರ್ ಅವರು ಕೂಡ ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಇಬ್ಬರು ಅಧಿಕಾರಿಗಳು ಕೂಡ ಈಗ ಇಡೀ ಘಟನೆಯ ಬಗ್ಗೆ ಕೂಡ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ಕೂಡ ಮಾಹಿತಿಯನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದು. ಇಡೀ ಪ್ರಕರಣವನ್ನು ತನಿಖೆಯ ಚುರುಕು ಮುಟ್ಟುಗೊಳಿಸೋದಕ್ಕೆ ಕೂಡ ಈಗಾಗಲೇ ಒಂದು ಕಾರ್ಯಪ್ರವೃತ್ತರು ಕೂಡ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಡೀ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಸಾಕ್ಷಿ ವಿಡಿಯೋಗಳನ್ನು ಆಧರಿಸಿ ಈಗಾಗಲೇ ಬಳ್ಳಾರಿಯ ಬ್ರೂಸ್ಪೇಟ್ CP ಆಗಿರ್ತಕ್ಕಂಥ ಮಹಾಂತೇಶ್ ಅವರು ಕೂಡ ಕೆಲವರ ಮೇಲೆ 107 ಒಂದು ಸೆಕ್ಷನ್ ಅಡಿ ಅವರಿಗೆ ನೋಟಿಸ್ ಕೊಡಬೇಕು ಅಂತೇಳಿ ಈಗಾಗಲೇ ಬಳ್ಳಾರಿ ತಹಸೀಲ್ದಾರ್ ಅವರಿಗೆ ಒಂದು ರಿಕ್ವೆಷನ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದರ ಆಧಾರದ ಮೇಲೆ ಈಗ ತಹಸೀಲ್ದಾರರು ಕೂಡ ನೋಟಿಸನ್ನು ಕೊಡಲಿಕ್ಕೆ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಿರ್ತಕ್ಕಂಥದ್ದು. ಅದರಲ್ಲೂ ಬಿಜೆಪಿಯ 33 ಜನರಿಗೆ, ಅದರಲ್ಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಸೇರಿದಂತೆ 33 ಬಿಜೆಪಿಯ ಮುಖಂಡರಿಗೆ ಈಗ ನೋಟಿಸನ್ನು ಕೂಡ ಜಾರಿ ಮಾಡಲಿಕ್ಕೆ ತಹಸೀಲ್ದಾರ್ ಕೂಡ ಮುಂದಾಗಿರ್ತಕ್ಕಂಥದ್ದು. ಇದು ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಕೂಡ ಸಾಕಷ್ಟು ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕೆಂತಂದರೆ ಆ ಒಂದು ಗಲಾಟೆಯಲ್ಲಿ ಇರಲಾರದಂಥ ವ್ಯಕ್ತಿಗಳನ್ನು ಕೂಡ ಈ ಒಂದು ನೋಟಿಸಲ್ಲಿ ಕೂಡ ಸೇರಿಸಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಬಿಜೆಪಿಯವರು ನಾಯಕರು
ನಾಯಕರು ಮಾಡ್ತಿರ್ತಕ್ಕಂಥದ್ದು. ದುರುದ್ದೇಶಪೂರ್ವಕವಾಗಿ ಬಿಜೆಪಿ ನಾಯಕರನ್ನ, ಬಿಜೆಪಿ ಮುಖಂಡರನ್ನ ಕೂಡ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಪೊಲೀಸರನ್ನ ಆರೋಪವನ್ನು ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಡೀ ಪ್ರಕರಣದಲ್ಲಿ ಈಗಾಗಲೇ ದಿನಕ್ಕೊಂದು ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅವೆಲ್ಲ ವಿಡಿಯೋಗಳನ್ನು ಕೂಡ ಈಗ ಬ್ರೂಸ್ಪೇಟೆ ಪೊಲೀಸರು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇದು ಸಂಬಂಧಪಟ್ಟಂಗೆ ಒಟ್ಟು 4 ತನಿಖಾ ತಂಡಗಳು ಕೂಡ ಒಂದು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಈಗ IGP SP ನೂತನಾಗಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣದ ಬಗ್ಗೆ ಮತ್ತೊಮ್ಮೆ ತನಿಖೆ ಮಾಡಲಿಕ್ಕೆ ಕೂಡ ಎಲ್ಲ ಸೂಕ್ಷ್ಮ ಆಯಾಮಗಳಿಂದ, ಯಾಕೆಂದರೆ ಸರ್ಕಾರ ಕೂಡ ಇದರ ಬಗ್ಗೆ ಒಂದು ನಿಷ್ಪಕ್ಷಪಾತವಾದ ತನಿಖೆಯನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಬ್ಬರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಅಧಿಕಾರಿಗಳು ಕೂಡ ಈ ಪ್ರಕರಣದ ಎಲ್ಲ ಮಾಹಿತಿಯನ್ನು ಕೂಡ ಈಗ ತೆಗೆದುಕೊಳ್ತಾ ಇದ್ದಾರೆ. ತೆಗೆದುಕೊಂಡು ಇದನ್ನು ಯಾವ ರೀತಿಯಾಗಿ ತನಿಖೆಗಳನ್ನು ಮಾಡಬೇಕು ಮತ್ತು ಯಾರೆಲ್ಲ ಮೇಲೆ ಆಕ್ಷನ್ ಅನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಅಧಿಕಾರಿಗಳು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆ.